ನೀವು ಕೂಡ ಈ ತರ ಬ್ಯೂಟಿಫುಲ್ ಆಗಿರೋ ಬೆಟಾ ಫಿಶಸ್ ನ ಮನೇಲೆ ಬ್ರೀಡ್ ಮಾಡ್ಬೇಕಾ? ಇವತ್ತಿನ ವಿಡಿಯೋದಲ್ಲಿ ಈ ಬೆಟಾ ಫಿಶಸ್ ನ ಬ್ರೀಡ್ ಮಾಡ್ಬೇಕಾದ್ರೆ ಮುಂಚೆ ನಿಮ್ಮ ಹತ್ರ ಏನೇನ್ ವಸ್ತುಗಳಿರ್ಬೇಕು, ಏನೇನ್ ವಸ್ತು ಬೇಕಾಗುತ್ತೆ ಅಂತ ಹೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನಲ್ಲೂ ಮಿಸ್ ಮಾಡದೆ ಲಾಸ್ಟ್ ತನಕ ನೋಡಿ. ಗುರು ನಮಸ್ಕಾರ, ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ಗೆ ಸುಮಾರು ಜನ ಕಮೆಂಟ್ ಮತ್ತೆ ಡಿಎಂ ಎಲ್ಲ ಮಾಡ್ತಾ ಇದ್ರಿ, ಬ್ರೋ ಬೆಟಾ ಫಿಶಸ್ ಬ್ರೀಡಿಂಗ್ ವಿಡಿಯೋ ಮಾಡಿ ಅಂತ. ನಾನು ಕೂಡ ಅದಕ್ಕೆ ನನ್ನ ಹತ್ರ ಇರೋ ಒಂದು 3 ಪೇರ್ಸ್ ಸದ್ಯಕ್ಕೆ ನಾನು ಬ್ರೀಡಿಂಗ್ ಮಾಡ್ತಾ ಇದ್ದೀನಿ. ಆ ಬ್ರೀಡಿಂಗ್ ಮಾಡೋ ಜೊತೆಗೆ ವಿಡಿಯೋ ಮಾಡಿ ನಿಮ್ಗಳ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಆದ್ರಿಂದ ಇವತ್ತಿನ ವಿಡಿಯೋದಲ್ಲಿ ಪಾರ್ಟ್ 1 ನಲ್ಲಿ ನಾವು ಬೆಟಾ ಫಿಶಸ್ ನ ಬ್ರೀಡಿಂಗ್ ಮಾಡೋ ಮುಂಚೆ ಏನೇನ್ ಥಿಂಗ್ಸ್ ಬೇಕಾಗುತ್ತೆ, ಈ ಬ್ರೀಡ್ ಮಾಡೋ ಮೊದಲು ನಾವು ಬೆಟಾ ಫಿಶಸ್ ಗೆ ಏನೇನ್ ಕೊಡ್ಬೇಕು, ಯಾವ ತರ ಬೆಟಾ ಫಿಶಸ್ ನ ಸೆಲೆಕ್ಟ್ ಮಾಡ್ಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ತಡ ಮಾಡದೆ ವಿಡಿಯೋ ಆದ್ರೆ ಶುರು ಮಾಡೋಣ. ಮೊದಲಿಗೆ ನಾನು ಯಾವ ಪೇರ್ಸ್ ನ ಬ್ರೀಡ್ ಮಾಡ್ತೀನಿ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ. ನಾನ್ ಸದ್ಯಕ್ಕೆ ನನ್ನ ಹತ್ರ ಇರೋ ಒಂದು 3 ಪೇರ್ಸ್ ಬೆಟಾ ಫಿಶಸ್ ನ ಬ್ರೀಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ 2 ಪೇರ್ ಲ್ಯಾವೆಂಡರ್ ಡುಂಬೆಯರ್ ಬೆಟಾಸ್, ಮತ್ತೆ ಇನ್ನು ವೈಲ್ಡ್ ವೆರೈಟಿ ಅಂತ ತರಿಸಿದ್ದೆ ನೋಡಿ, ಸೊ ಅದನ್ನ ಕೂಡ ಬ್ರೀಡಿಂಗ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದೆರಡು ಈ ಮೇಲ್ ಲ್ಯಾವೆಂಡರ್ ಡುಂಬೆಯರ್ ಬೆಟಾಸ್, ಹಾಗೆ ಇದೆರಡು ಅದ್ರ ಫೀಮೇಲ್, ಮತ್ತೆ ಇದು ವೈಲ್ಡ್ ಬೆಟಾ. ನೋಡ್ತಾ ಇರ್ಬೋದು ಕಲರ್ ಸ್ವಲ್ಪ ಫೇಡ್ ಆಗಿದೆ, ಯಾಕಂದ್ರೆ ವಿಡಿಯೋಸ್ ಎಲ್ಲ ಹೊರಗಡೆ ತಂದು ಮಾಡ್ತಾ ಇದೀನಿ, ಒಳಗಡೆ ವಿಡಿಯೋ ಅಷ್ಟೊಂದು ಸರಿಯಾಗಿ ಬರಲ್ಲ. ಆದ್ರಿಂದ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಫಿಶಸ್ ಸ್ವಲ್ಪ ಡಲ್ ಆಗಿ ಕಾಣ್ತಾ ಇರ್ಬೋದು, ಯಾಕಂದ್ರೆ ಹೊರಗಡೆ ಇಟ್ಟಿದ್ದೀನಿ. ಸೊ ಆದ್ರಿಂದ ಹೊಸ ಪ್ಲೇಸ್ ಅಂತ ಹೇಳಿ ಫಿಶಸ್ ಸ್ವಲ್ಪ ಸ್ಟ್ರೆಸ್ ಅಲ್ಲಿ ಇದೆ ಅಷ್ಟೇ. ಸೊ ವಿಡಿಯೋ ಎಲ್ಲ ಚೆನ್ನಾಗಿ ಬರ್ಬೇಕಂತ ಹೇಳಿ ಫಿಶಸ್ ನೆಲ್ಲ ಹೊರಗಡೆ ತಂದಿಟ್ಕೊಂಡು ವಿಡಿಯೋಸ್ ಎಲ್ಲ ಮಾಡ್ತಾ ಇದೀನಿ. ಸೊ ಇದಕ್ಕಾದ್ರೂ ನೋಡ್ತಾ ಇರೋರು ವಿಡಿಯೋಕ್ಕೊಂದು ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ಬೆಟಾ ಫಿಶಸ್ ನ ಬ್ರೀಡ್ ಮಾಡ್ಬೇಕಂದ್ರೆ ಮೇನ್ ಆಗಿ ನಿಮ್ಮ ಹತ್ರ ಬೆಟಾ ಫಿಶಸ್ ಇರಬೇಕು. ನೀವು ಬ್ರೀಡ್ ಮಾಡೋ ಬೆಟಾ ಫಿಶಸ್ ಆದಷ್ಟು ಹೆಲ್ತಿ ಮತ್ತೆ ಆಕ್ಟಿವ್ ಆಗಿರೋ ತರ ನೋಡ್ಕೊಳ್ಳಿ. ನಿಮ್ಗೆ ಯಾವ ಕಲರ್ ಬೇಕು ಹಾಗೆ ಯಾವ ವೆರೈಟಿ ಬೇಕು ಅದನ್ನ ಚೂಸ್ ಮಾಡ್ಕೊಂಡು ಬ್ರೀಡಿಂಗ್ ಗೋಸ್ಕರ ರೆಡಿ ಮಾಡಿ. ಈ ಬೆಟಾ ಫಿಶ್ ನ ಬ್ರೀಡ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಮೇಲ್ ಹಾಗೆ ಫಿಮೇಲ್ ಎರಡು ಇರ್ಬೇಕಾಗುತ್ತೆ, ಅಂದ್ರೆ ಗಂಡು ಮತ್ತೆ ಹೆಣ್ಣು ಬೆಟಾ ಫಿಶಸ್ ಇರಬೇಕು. ಇದನ್ನೇ ಯಾವ ತರ ಐಡೆಂಟಿಫೈ ಮಾಡೋದು ಅಂತ ಹೇಳಿ ಈಗಾಗಲೇ ಸಪರೇಟ್ ಆಗಿರೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೋಡಿಲ್ಲ ಅಂದ್ರೆ ಒಂದ್ಸರಿ ಚೆಕ್ ಮಾಡಿ. ಈ ಬೆಟಾ ಫಿಶ್ ನ ನೀವು ಬ್ರೀಡ್ ಮಾಡ್ಬೇಕಂದ್ರೆ ಆದಷ್ಟು ಅಡಲ್ಟ್ ಬೆಟಾ ಫಿಶಸ್ ನೇ ಚೂಸ್ ಮಾಡಿ. ನೀವು ಆದಷ್ಟು ಪೆಟ್ ಶಾಪ್ ಇಂದಾನೆ ಫಿಶಸ್ ಎಲ್ಲ ತರ್ತೀರಾ. ಸೊ ಫಿಶಸ್ ಅನ್ನ ತರ್ತಾ ಆದಷ್ಟು ಹೆಲ್ತಿ ಮತ್ತೆ ಆಕ್ಟಿವ್ ಆಗಿರೋ ತರ ನೋಡಿ ತನ್ನಿ. ಆದಷ್ಟು ಫಿಶಸ್ ಚೆನ್ನಾಗಿ ಓಡಾಡ್ತಿರ್ಬೇಕು. ಫಿಶಸ್ ಗಳು ಬಬಲ್ ನೆಸ್ಟ್ ಬಿಲ್ಡ್ ಮಾಡ್ತಿದ್ರೆ ತುಂಬಾ ಚೆನ್ನಾಗಿದೆ ಅಂತ. ಸೊ ಫಸ್ಟ್ ಥಿಂಗ್ ಏನಂದ್ರೆ ಈ ಬೆಟಾ ಫಿಶಸ್ ನ ಬ್ರೀಡ್ ಮಾಡ್ಬೇಕಾದ್ರೆ ಅದೇ ಕಂಡೀಷನಿಂಗು. ಈ ಫಿಶಸ್ ನ ನಾವು ಚೆನ್ನಾಗಿ ಕಂಡೀಷನ್ ಮಾಡಿದ್ರೆ ಮಾತ್ರ ನಮ್ ಫಿಶಸ್ ಗಳು ಚೆನ್ನಾಗಿ ಬ್ರೀಡ್ ಆಗುತ್ತೆ. ಸೊ ಆದ್ರಿಂದ ಈ ಕಂಡೀಷನ್ ಯಾವ ತರ ಮಾಡೋದು ಅಂತ ಹೇಳಿ ನೋಡೋಣ. ನೋಡ್ತಾ ಇರ್ಬೋದು, ನಾನು ಇವಾಗ ನಮ್ ಬೆಟಾ ಫಿಶಸ್ ನೆಲ್ಲ ಸಪರೇಟ್ ಮಾಡಿ ಬಿಟ್ಟಿದ್ದೀನಿ. ಸೊ ಎಲ್ಲದಕ್ಕೂ ಒಂದು ಕಂಟೈನರ್ ನ ಚೂಸ್ ಮಾಡಿ ಅದಕ್ಕೆ ಕ್ಲೀನ್ ಆಗಿರೋ ವಾಟರ್ ನ ಹಾಕಿ ಈ ತರ ನಮ್ ಫಿಶಸ್ ನೆಲ್ಲ ಬಿಟ್ಟಿದ್ದೀನಿ. ನೆಕ್ಸ್ಟ್ ನಮಗೆ ಮೇನ್ ಆಗಿ ಬೇಕಾಗಿರೋದು ವಸ್ತು ಅಂದ್ರೆ ಅದೇ ಆಲ್ಮಂಡ್ ಲೀವ್ಸ್. ಈ ಆಲ್ಮಂಡ್ ಲೀವ್ಸ್ ಹಾಕೋದ್ರಿಂದ ನಮ್ ಫಿಶಸ್ ಗಳ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಫಿಶಸ್ ಗಳ ಕಂಡೀಷನ್ ಚೆನ್ನಾಗಿರುತ್ತೆ. ಸೊ ಆದ್ರಿಂದ ಬಾದಾಮಿ ಮೇಲೆ ಇದ್ರೆ ತುಂಬಾ ಒಳ್ಳೇದು. ಇಲ್ಲ ಅಂದ್ರೆ ಹಾಕದಿದ್ರು ಆಗುತ್ತೆ, ಬಟ್ ಇದ್ರೆ ತುಂಬಾ ಒಳ್ಳೇದು. ಇವಾಗ ನೋಡ್ತಾ ಇರ್ಬೋದು ನಮ್ ಫಿಶಸ್ ನೆಲ್ಲ ಒಳಗಡೆ ಇಟ್ಟಿದ್ದೀನಿ. ಆಕ್ಚುಲಿ ನಾನು ಇಲ್ಲೇ ಇಟ್ಟು ಕಂಡೀಷನಿಂಗ್ ಎಲ್ಲ ಮಾಡೋದು, ವಿಡಿಯೋ ಸ್ವಲ್ಪ ಚೆನ್ನಾಗಿ ಬರಲ್ಲ ಅಂತ ಹೇಳಿ ಸ್ವಲ್ಪ ಹೊರಗಡೆ ಇಟ್ಟು ಶೂಟ್ ಎಲ್ಲ ಮಾಡಿದೆ. ನನ್ನ ಹತ್ರ ಈ ಬಾದಾಮಿ ಎಲ್ಲ ಸ್ವಲ್ಪನೇ ಇದ್ದಿದ್ದು, ಸೊ ಆದ್ರಿಂದ ಇದಿದ್ರೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಈ ತರ ಎಲ್ಲ ಕಂಟೈನರ್ಗೂ ಹಾಕಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಜಾಸ್ತಿ ಇದ್ರೆ ತುಂಬಾ ಒಳ್ಳೇದು. ಹಾಗೆ ನೀವು ಲಾಸ್ಟ್ ಕಂಟೈನರ್ ನ ನೋಡ್ತಾ ಇರ್ಬೋದು, ಅದರಲ್ಲಿ ವೈಲ್ಡ್ ಬೆಟಾಸ್ ಇದೆ. ಸೊ ಅದು ಸಖತ್ ಚೆನ್ನಾಗಿ ಜಂಪ್ ಮಾಡ್ತಾವ, ಅದರಿಂದ ಕವರ್ ಮಾಡಿ ಇಟ್ಟಿದ್ದೀನಿ. ಇಲ್ಲಾಂದ್ರೆ ಏನಾದ್ರು ಜಂಪ್ ಆದ್ರೆ ಸುಮ್ನೆ ಹೋಗ್ಬಿಡುತ್ತೆ. ಈ ತರ ನಾವು ಬ್ರೀಡ್ ಮಾಡ್ಬೇಕು ಅನ್ಕೊಂಡಿರೋ ಫಿಶಸ್ ನ ಸಪರೇಟ್ ಮಾಡಿ ಇಟ್ಟು ಅದಕ್ಕೆ ಚೆನ್ನಾಗಿ ನೀರ್ ಹಾಕಿ ಈ ತರ ಬಾದಾಮಿ ಮೇಲೆಲ್ಲ ಹಾಕಿ ನೆಕ್ಸ್ಟ್ ನಾವು ಅದಕ್ಕೆ ಚೆನ್ನಾಗಿ ಲೈವ್ ಫುಡ್ ಅಥವಾ ಹೈ ಕ್ವಾಲಿಟಿ ಪೆಲೆಟ್ಸ್ ನ ಫೀಡ್ ಮಾಡಬೇಕು. ನನ್ನ ಸಜೆಷನ್ ಏನಂದ್ರೆ ನೀವು ಆದಷ್ಟು ಅದಕ್ಕೆ ಲೈವ್ ಫುಡ್ ನ ಫೀಡ್ ಮಾಡಿ. ಅದರಲ್ಲೂ ಮಸ್ಕಿಟೋ ಲಾರ್ವಾ ಸಿಕ್ಕಿದ್ರೆ ತುಂಬಾ ಒಳ್ಳೇದು, ಯಾಕಂದ್ರೆ ಮಸ್ಕಿಟೋ ಲಾರ್ವಾ ಫೀಡ್ ಮಾಡೋದ್ರಿಂದ ಅಕೌಂಟ್ ಎಲ್ಲ ಜಾಸ್ತಿ ಆಗುತ್ತೆ, ಬ್ರೀಡಿಂಗ್ ಎಲ್ಲ ಸಕ್ಸಸ್ ಆಗುತ್ತೆ. ಬರೀ ಮಸ್ಕಿಟೋ ಲಾರ್ವಾ ಅಂತಲ್ಲ, ಯಾವ್ದೇ ಲೈವ್ ಫುಡ್ ಕೊಡೋದ್ರಿಂದ ಕೂಡ ಅಷ್ಟೇ. ನೀವು ಇದಕ್ಕೆ ಲೈವ್ ಫುಡ್ ಅಲ್ಲಿ ಮೊಯಿನ, ಡಾಫಿನ, ಮಸ್ಕಿಟೋ ಲಾರ್ವಾ ಹಾಗೆ ಬ್ಲಡ್ ವಾರ್ಮ್ಸ್, ವಿನೆಗರ್ ಇಲ್ಲು ಅದೆಲ್ಲ ಫೀಡ್ ಮಾಡಬಹುದು. ಇವಾಗ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಮಸ್ಕಿಟೋ ಲಾರ್ವಾ ಮತ್ತೆ ಮೊಯಿನ ತಗೊಂಡಿದ್ದೀನಿ ನಮ್ ಬೆಟಾ ಫಿಶಸ್ ಗಳಿಗೆ ಫೀಡ್ ಮಾಡೋಕ್ಕೋಸ್ಕರ. ಸೊ ಸ್ವಲ್ಪ ಫೀಡ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇರಬಹುದು, ನಾನು ಈ ತರ ಲೈವ್ ಫುಡ್ ನ ಫೀಡ್ ಮಾಡ್ತಾ ಇದ್ದಾರೆ. ನಮ್ ಬೆಟಾ ಫಿಶಸ್ ಗಳು ಎಷ್ಟು ಚೆನ್ನಾಗಿ ಅದನ್ನ ಚೇಸ್ ಮಾಡಿ ಹಂಟ್ ಮಾಡಿ ತಿಂತಾ ಇದೆ ಅಂತ. ಇವಾಗ ನೋಡ್ತಾ ಇರೋದು ನಮ್ಮ ಹತ್ರ ಇರೋ ಬೇರೆ ಬೆಟಾ ಫಿಶಸ್ ಗಳು. ಇದಕ್ಕೆ ಸರಿಯಾಗಿ ಪೇರ್ ಇಲ್ಲ, ಸೊ ಅದರಿಂದ ಇದನ್ನೆಲ್ಲ ಬ್ರೀಡ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಬೇರೆ ಬೆಟಾ ಫಿಶಸ್ ಎಲ್ಲ ಇದೆ, ಅದಕ್ಕೂ ಸ್ವಲ್ಪ ಫೀಡ್ ಮಾಡೋಣ. ಸೊ ನೋಡಿದ್ರಲ್ಲ, ಇದೇ ತರ ಲೈವ್ ಫುಡ್ ನ ನಾವು ಮಿನಿಮಮ್ 10 ರಿಂದ 15 ದಿನ ತನಕ ಫೀಡ್ ಮಾಡ್ಲೇಬೇಕು. ಇದರಿಂದ ಅಕೌಂಟ್ ಮತ್ತೆ ನಿಮ್ ಫಿಶಸ್ ಗಳು ಬ್ರೀಡ್ ಆದಾಗ ರಿಸಲ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ. ನಾವು ಬರೀ ಈ ತರ ಲೈವ್ ಫುಡ್ ನ ಕೊಟ್ರೆ ಸಾಕಾಗಲ್ಲ, ಅದ್ರ ಜೊತೆಗೆ ವಾಟರ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು. ಇಲ್ಲಿ ಟ್ಯಾಂಕ್ ಕೆಳಗಡೆ ನೋಡ್ತಾ ಇರೋರು ಈ ತರ ವೇಸ್ಟ್ ಇರುತ್ತೆ ಫಿಶಸ್ ಪ್ರೊಡ್ಯೂಸ್ ಮಾಡಿರೋದು. ಸೊ ನಾವ್ ಇದನ್ನ ಕೂಡ ರಿಮೂವ್ ಮಾಡ್ಬೇಕು. ಇದನ್ನ ನಾನು ಈ ತರ ಪೈಪ್ ನ ಯೂಸ್ ಮಾಡ್ಕೊಂಡು ಇದನ್ನ ಹೊರಗಡೆ ಹಾಕ್ತೀನಿ. ನೋಡ್ತಾ ಇರ್ಬೋದು, ಇದೇ ತರ ನಾನು ಇದರಲ್ಲಿರೋ ವೇಸ್ಟ್ ನೆಲ್ಲ ರಿಮೂವ್ ಮಾಡ್ತೀನಿ. ಸೊ ಇದೇ ತರ ವೇಸ್ಟ್ ನೆಲ್ಲ ರಿಮೂವ್ ಮಾಡಿ ಟ್ಯಾಂಕ್ ಅಲ್ಲಿ ವಾಟರ್ ಎಲ್ಲ ಕ್ಲೀನ್ ಆಗಿರೋ ತರ ನೋಡ್ಕೊಂಡು ನಿಮ್ ಫಿಶಸ್ ನ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು. ಸೊ ಇದಿಷ್ಟು ವಿಷಯ ನಾವು ಫಿಶಸ್ ನ ಬ್ರೀಡ್ ಮಾಡ್ಬೇಕಾದ್ರೆ ಮುಂಚೆ ನೋಡ್ಕೊಬೇಕು.
ಇನ್ನು ನೆಕ್ಸ್ಟ್ ಬ್ರೀಡ್ ಯಾವ ತರ ಮಾಡೋದು ಅದನ್ನ ನಾನು ಪಾರ್ಟ್ 2 ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಫಿಶಸ್ ನ ಬ್ರೀಡಿಂಗ್ ಏನೋ ನಾವು ಈಸಿಯಾಗಿ ಮಾಡ್ಬೋದು, ಬಟ್ ಬ್ರೀಡ್ ಆದ್ರ ಮೇಲೆ ನಾವು ಫಿಶಸ್ ಇಂದ ಮರಿಗಳನ್ನ ಯಾವ ತರ ಕೇರ್ ಮಾಡ್ತೀವಿ ಅನ್ನೋದು ಅದು ಇಂಪಾರ್ಟೆಂಟ್. ಈ ಬೆಟಾ ಫಿಶಸ್ ನ ಬ್ರೀಡ್ ಮಾಡೋಕ್ಕಿಂತ ಮೊದಲು ನೀವು ಮೇನ್ ಆಗಿ ಒಂದು ಐಟಮ್ಸ್ ನ ತರಿಸಿಟ್ಕೊಬೇಕು. ಅದ್ ಯಾವ್ದಂದ್ರೆ ಈ ಆರ್ಟಿಮಿಯಾ ಎಕ್ಸ್ ಅಥವಾ ಇದನ್ನ ಬ್ರೈನ್ ಸಿರಮ್ಸ್ ಎಕ್ಸ್ ಅಂತ ಕೂಡ ಕರೀತಾರೆ. ಸೊ ಇದೇನಾಗ್ಬೇಕಂದ್ರೆ ಬ್ರೀಡ್ ಆಗಿರೋ ಫಿಶಸ್ ಇನ್ ಬೇಬೀಸ್ ಗಳಿಗೆ ನಾವು ಇದನ್ನೇ ಫೀಡ್ ಮಾಡ್ಬೇಕು ಫಸ್ಟ್ ಡೇ ಫುಡ್ ಆಗಿ. ಸೊ ಅವಾಗ ನಾವು ಇದನ್ನ ಫೀಡ್ ಮಾಡಿದ್ರೆ ರಿಸಲ್ಟ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ ಫಿಶಸ್ ಗಳು 99% ಸರ್ವೈವ್ ಆಗೋ ಚಾನ್ಸಸ್ ಇರುತ್ತೆ. ಈ ಆರ್ಟಿಮಿಯಾ ಎಕ್ಸ್ ಈಸಿಯಾಗಿ ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ಸೊ ನಿಮ್ಗೆ ಏನಾದ್ರು ಬೇಕಾದ್ರೆ ನೀವು ಅಲ್ಲಿಂದಾನೆ ಪರ್ಚೇಸ್ ಮಾಡಬಹುದು. ಲಿಂಕ್ ಆದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಮತ್ತೆ ಈ ಎಕ್ಸ್ ನ ನಾವು ಯಾವ ತರ ಹ್ಯಾಚ್ ಮಾಡ್ಬೇಕಂತ ಕೂಡ ಹೇಳಿ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀನಿ. ಈ ಆರ್ಟಿಮಿಯಾ ಬಿಟ್ರೆ ವಿನೇಗರ್ ಈಲು ಮತ್ತೆ ಮೈಕ್ರೋಮ್ಸ್ ಅಂತ ಹೇಳಿ ಬರುತ್ತೆ. ಸೊ ಲೈವ್ ಫುಡ್ ನೀವು ಅದನ್ನೆಲ್ಲ ಇದ್ರೆ ಬೇಕಾದ್ರೆ ಫೀಡ್ ಮಾಡಬಹುದು, ಅದು ಇದ್ರೂ ಆಗುತ್ತೆ. ನೆಕ್ಸ್ಟ್ ಬೇಕಾಗೋದು ಏನಂದ್ರೆ ಮೊಯ್ನಾ ಕಲ್ಚರ್. ನಿಮ್ ಫಿಶಸ್ ಒಂದು 10 ಡೇ ತನಕ ಗ್ರೋತ್ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಅದಕ್ಕೆ ನಾವು ಮೊಯ್ನ ಫೀಡ್ ಮಾಡ್ಬೇಕು. ಅವಾಗ ಫಾಸ್ಟ್ ಗ್ರೋತ್ ಆಗುತ್ತೆ ನಿಮ್ ಫಿಶಸ್ ಗಳೆಲ್ಲ. ನೀವು ಬರೀ ಪೆಲ್ಲೆಟ್ಸ್ ಎಲ್ಲ ಫೀಡ್ ಮಾಡ್ತೀರಾ ಅಂದ್ರೆ ಫಿಶಸ್ ಗಳು ಬೇಗ ಗ್ರೋತ್ ಆಗಲ್ಲ. ಸೊ ಅದರಿಂದ ಮೊಯ್ನ ಇದ್ರೆ ಒಳ್ಳೇದು. ಇದ್ರ ಜೊತೆಗೆ ಒಂದ್ ಸ್ವಲ್ಪ ಆಲ್ಮಂಡ್ ಲೀವ್ಸ್ ಕೂಡ ಇದ್ರೆ ಒಳ್ಳೇದು, ಯಾಕಂದ್ರೆ ಇದರಿಂದ ಫಿಶಸ್ ಹೆಲ್ತ್ ಎಲ್ಲ ಚೆನ್ನಾಗಿರುತ್ತೆ ಮತ್ತೆ ಕಲರ್ ಎಲ್ಲ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಮಗೆ ಈ ತರ ಒಂದ್ ಸ್ವಲ್ಪ ದೊಡ್ಡದಾಗಿರೋ ಟಬ್ ಗಳೆಲ್ಲ ಬೇಕಾಗುತ್ತೆ. ನಾವು ಫಸ್ಟ್ ಗೆ ಚಿಕ್ಕ ಕಂಟೈನರ್ ನಲ್ಲಿ ಬ್ರೀಡ್ ಮಾಡ್ತೀವಿ, ಬಟ್ ಮರಿಗಳೆಲ್ಲ ನಾವು ಫಾಸ್ಟ್ ಗ್ರೋತ್ ಮಾಡ್ಬೇಕಂದ್ರೆ ಈ ತರ ಟಬ್ಬಿನ ಅವಶ್ಯಕತೆ ಇರುತ್ತೆ. ಸೊ ಅದರಿಂದ ಈ ತರ ಟಬ್ ಗಳನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಫಿಶಸ್ ನ ಗ್ರೋತ್ ಮಾಡೋದಕ್ಕೆ. ನೆಕ್ಸ್ಟ್ ಈ ತರ ದೊಡ್ಡದಾಗಿರೋ ಫ್ರಿಡ್ಜ್ ಬಾಕ್ಸ್ ಇದ್ರೆ ಇನ್ನೂ ಒಳ್ಳೇದು. ನನ್ನ ಹತ್ರ ಸದ್ಯಕ್ಕೆ ಇವಾಗ ಖಾಲಿ ಫ್ರಿಡ್ಜ್ ಬಾಕ್ಸ್ ಯಾವ್ದು ಇಲ್ಲ, ಬಟ್ ನಮ್ ಬೆಟಾ ಫಿಶಸ್ ನ ಬ್ರೀಡ್ ಮಾಡಿ ಅದು ಗ್ರೋತ್ ಆಗ್ತಾ ಇದ್ದಂಗೆ ಯಾವ್ದಾದ್ರು ಒಂದು ಅಡ್ಜಸ್ಟ್ ಮಾಡ್ತೀನಿ. ನಾವು ಫಸ್ಟ್ ಗೆ ಅದನ್ನ ಚಿಕ್ಕ ಕಂಟೈನರ್ ನಲ್ಲಿ ಗ್ರೋತ್ ಮಾಡ್ತಾ ಇರ್ತೀವಿ, ಬಟ್ ಅದು ಹೋಗ್ತಾ ಹೋಗ್ತಾ ಎಷ್ಟು ದೊಡ್ಡ ಟ್ಯಾಂಕ್ ನ ಪ್ರೊವೈಡ್ ಮಾಡ್ತೀವೋ ಅಷ್ಟೇ ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ. ಸೊ ಆದ್ರಿಂದ ಈ ತರ ಟಬ್ ಗಳಿದ್ರೆ ದೊಡ್ಡದು ಮತ್ತೆ ಈ ತರ ಫ್ರಿಡ್ಜ್ ಬಾಕ್ಸ್ ಎಲ್ಲ ಇದ್ರೆ ತುಂಬಾ ಒಳ್ಳೇದು. ನಾವು ಇದರಿಂದ ಬೇಗ ನಮ್ಮ ಫಿಶಸ್ ಗಳನ್ನೆಲ್ಲ ಗ್ರೋತ್ ಮಾಡಬಹುದು. ಸೊ ಇದಿಷ್ಟು ಇನ್ಫಾರ್ಮೇಶನ್ ಈ ಪಾರ್ಟ್ 1 ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಾವು ಬೆಟಾ ಫಿಶಸ್ ನ ಬ್ರೀಡಿಂಗ್ ಮಾಡೋ ಮುಂಚೆ ಏನೇನ್ ಮಾಡ್ಬೇಕು, ಹಾಗೆ ಬೆಟಾ ಫಿಶಸ್ ನ ಬ್ರೀಡ್ ಮಾಡ್ಬೇಕಾದ್ರ ಮೊದಲು ನಮ್ಮ ಹತ್ರ ಏನೇನ್ ಇರ್ಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ನೀವು ಝೀಬ್ರಾ ಡೈನೋಸಿನ್ ಕೂಡ ಅಷ್ಟೇ ಪಾರ್ಟ್ 1 ವಿಡಿಯೋ ಆಗಿದೆ. ಪಾರ್ಟ್ 2 ವಿಡಿಯೋ ಶೂಟ್ ಮಾಡ್ಬೇಕು, ಬ್ರೀಡ್ ಮಾಡ್ಬೇಕು, ಎಲ್ಲ ಮಾಡಕ್ಕಿದೆ. ಸೊ ಅದೆಲ್ಲ ಸದ್ಯದಲ್ಲೇ ಮಾಡಿ ನಿಮ್ ಮುಂದೆ ತಿಳಿಸ್ತೀನಿ. ನನಗೆ ಇವತ್ತಿನ ವಿಡಿಯೋ ಇಷ್ಟ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಬಹುದು. ಏನಾದ್ರು ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದೇ ತರ ಹೆಚ್ಚಿನ ಪೆಟ್ಸ್ ಮತ್ತು ಫಿಶಸ್ ರಿಲೇಟೆಡ್ ಕಂಟೆಂಟ್ ನ ಕನ್ನಡದಲ್ಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡ್ತಾ ಇರಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಮ್ ಕ್ರೇ ಫಿಶ್ ಬ್ರೀಡ್ ಆಗಿ ಮರಿಗಳೆಲ್ಲ ಆಗ್ಬಿಟ್ಟಿದೆ.